ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ 14 ಸಚಿವರಿಗೆ ಶಾಕ್ ಇದೀಗ. ಡಿಕೆ ಶಿವಕುಮಾರ್ ಸಂಪುಟ ಸೇರಲ್ಲ ಈ 14 ಶಾಸಕರು. ಸಂಪುಟದ ಪಟ್ಟಿಯಿಂದ 14 ಶಾಸಕರಿಗೆ ಹೈಕಮಾಂಡ್ ಕೋಕ್ ಅನ್ನು ಕೊಡಲಾಗಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತ 14 ಸಚಿವರಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟ ಸೇರಲ್ಲ ಈ 14 ಶಾಸಕರು. ಸಂಪುಟದ ಪಟ್ಟಿಯಿಂದ 14 ಶಾಸಕರಿಗೆ ಹೈಕಮಾಂಡ್ ಕೋಕ್ ಅನ್ನು ಕೊಟ್ಟಿದೆ. ಪದೇ ಪದೇ ಎಷ್ಟು ಸಲ ಮಂತ್ರಿ ಮಾಡ್ತೀರಿ ಅಂತ. ಯುವಕರಿಗೆ ಮನೆ ಹಾಕೋಣ, ಹಿರಿಯರು ಪಕ್ಷ ಸಂಘಟಿಸಲಿ. ರಾಜ್ಯ ನಾಯಕರಿಗೆ ಹೈಕಮಾಂಡ್ನಿಂದ ಖಡಕ್ ಸೂಚನೆ ನೀಡಲಾಗಿದೆ. ರಾಹುಲ್ ಗಾಂಧಿ ಮಾತು ಕೇಳಿ 14 ಶಾಸಕರು ಕಂಗಾಲಾಗಿದ್ದಾರೆ. ಹಳಬರಿಗೆ ಅವಕಾಶ ಮಾಡಿಕೊಡ್ತಾರಾ, ಅವಕಾಶ ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇದ್ದಂಥ ಚರ್ಚೆ. ಹಳಬರಲ್ಲಿ ಈ 14 ಶಾಸಕರಿಗೆ ಅವಕಾಶ ಸಿಗೋದಿಲ್ಲ. ಮಾಜಿ ಸಚಿವರಿಗೆ ಅವಕಾಶ ಸಿಗೋದಿಲ್ಲ. ಸಿದ್ದರಾಮಯ್ಯ ಬೆಂಬಲಿಗರು, ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಇದ್ದಂಥವ್ರು ಹೊಸಬರಿಗೆ ಅವಕಾಶ ಮಾಡಿಕೊಡೋಣ, ಹೊಸಬರಿಗೆ ಮನೆ ಹಾಕೋಣ ಅಂತ ಹೈಕಮಾಂಡ್ ನಿಲುವು. ಹಾಗಾದರೆ ಯಾರ್ಯಾರು? ರಹೀಂ ಖಾನ್, NS ಬೋಸರಾಜು ಪರಿಷತ್ ಸದಸ್ಯ, ಡಾಕ್ಟರ್ MC ಸುಧಾಕರ್ ಇದ್ದಾರೆ. ಇವ್ರಿಗೂ ಕೂಡ ಅವಕಾಶ ಸಿಗೋದಿಲ್ಲ ಅಂತ ಹೇಳ್ಬೋದು. ಬಿ ನಾಗೇಂದ್ರ ಬಳ್ಳಾರಿ ಶಾಸಕ, HK ಪಾಟೀಲ್ ಗದಗ ಕ್ಷೇತ್ರದಿಂದ, ದಿನೇಶ್ ಗುಂಡೂರಾವ್ ಗಾಂಧಿನಗರ. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಇದ್ದಂಥವ್ರು ಇವರು. ಕೆ ವೆಂಕಟೇಶ್ ಪಿರಿಯಾಪಟ್ಟಣ, HC ಮಹದೇವಪ್ಪ ಇದ್ದಾರೆ ಟಿ ನರಸೀಪುರ. ಹೊಸಬರಿಗೆ ಅವಕಾಶ ಮಾಡಿಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಚರ್ಚೆ. KN ರಾಜಣ್ಣ ಮಧುಗಿರಿ ಕ್ಷೇತ್ರ, ಶರಣಬಸಪ್ಪ ದರ್ಶನಾಪುರ ಶಹಾಪುರದಿಂದ. ಯಾರ್ಯಾರಿಗೆ ಅವಕಾಶ ಸಿಗೋದಿಲ್ಲ ಅಂತ ಒಂದು ಲೆಕ್ಕಾಚಾರವನ್ನ ಹಾಕಿ ನೋಡಿದಾಗ ಶಿವಾನಂದ ಪಾಟೀಲ್ ಇದ್ದಾರೆ, RB ತಿಮ್ಮಾಪುರ್ ಮುಧೋಳ ಕ್ಷೇತ್ರ. ಅದರಲ್ಲಿ ಒಂದಿಷ್ಟು ಊಹೆಗಳನ್ನು ಮಾಡಿಕೊಂಡು ಒಂದಿಷ್ಟು ಲೆಕ್ಕಾಚಾರವನ್ನು ಹಾಕೊಂಡು ನೋಡಿದಾಗ ಇವರಿಗೆ ಅವಕಾಶ ಸಿಗೋದಿಲ್ಲ ಅನ್ನುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರಂತೂ ಈ ಬಾರಿಯ ಲಿಸ್ಟಲ್ಲಿ ಇಲ್ವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಶಿವರಾಜ್ ತಂಗಡಿಗೆ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಪಟ್ಟಿಯಲ್ಲಿ ಇವ್ರ ಹೆಸರು ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಲೆಕ್ಕಾಚಾರವನ್ನು ಹಾಕಿ ನೋಡಿದಾಗ ತಿಳಿದು ಬಂದಿರುವಂಥ ಮಾಹಿತಿ. ಈ 14 ಶಾಸಕರು ಈಗಾಗಲೇ ಹಿಂದೆ ಏನು ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಇದ್ದಂಥವ್ರು. ಹೊಸಬರಿಗೆ ಅವಕಾಶ ಮಾಡಿಕೊಡೋಣ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತೆಗೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಇದೀಗ ಒಂದು ಕಡೆ ಏನು ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಇದ್ದಂಥವ್ರಿಗೆ ಅವಕಾಶ ಇಲ್ಲ ಅಂತ ನೋಡಿದಾಗ ಹೈಕಮಾಂಡ್ ನಿಲುವು ಕೂಡ ಇಲ್ಲಿ ಹೊಸಬರಿಗೆ ಅವಕಾಶ ಮಾಡಿಕೊಡೋಣ ಅಂತ ಇಲ್ಲಿ ಲೆಕ್ಕಾಚಾರ ಇದ್ದಂಥ ಸಂದರ್ಭ. ಸೊ ಹಾಗಾಗಿ ಹಳಬರಿಗೆ ಅವಕಾಶ ಇಲ್ಲ ಅಂತ ಅಂದರೆ ಒಂದಿಷ್ಟು ಪಟ್ಟಿಗಳಿದ್ದಾವೆ. ಸೊ ಇದರಲ್ಲಿ ಎಷ್ಟೆಲ್ಲ ವರ್ಕೌಟ್ ಆಗ್ಬೋದು, ಯಾವುದೆಲ್ಲ ನಿಜ ಆಗ್ಬೋದು ಅನ್ನುವಂಥದ್ದು. ಈಗಾಗಲೇ ಏನು ಕಳೆದ ಬಾರಿ ಸಚಿವರಾದಂತವ್ರಿಗೆ ಒಂದಿಷ್ಟು ಜನಕ್ಕೆ ಕೂಡ ಕೋಪ್ ಕೊಡೋದಕ್ಕೆ ಮುಂದಾಗಿದೆ ಸರ್ಕಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಬಾರಿ ಸಾಕಷ್ಟು ಜನರಿಗೆ ಸಚಿವ ಸ್ಥಾನದ ಅವಕಾಶ ಸಿಕ್ಕಿತ್ತು ಮತ್ತು ಮತ್ತೊಮ್ಮೆ ಕ್ಯಾಬಿನೆಟ್ ರೀಶಫಲ್ ಆಗ್ಬೇಕು ಅನ್ನೋದು ಒಂದಿಷ್ಟು ಚರ್ಚೆಗಳು ಸಾಕಷ್ಟು ದಿನಗಳಿಂದ ಕೂಡ ಇತ್ತು. ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೂಡ ಬಂದಿದ್ರು. ಈಗಾಗಲೇ 14 ಖಾತೆಗಳಿಗೂ ಕೂಡ ಅಷ್ಟೇ ಸಚಿವರನ್ನಾಗಿ ನೇಮಕ ಕೂಡ ಮಾಡಿರ್ತಕ್ಕಂಥದ್ದು. ಉಳಿದಂತ ಖಾತೆಗಳಿಗೆ ಯಾರಾಗ್ತಾರೆ ಸಚಿವರು ಅನ್ನೋದು ಕೂಡ ಒಂದಿಷ್ಟು ಕುತೂಹಲ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಬಾರಿ ಹೈಕಮಾಂಡ್ ಜೊತೆಗೆ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ DK ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿ ಸಂಪರ್ಕ ಕಡಿತಗೊಂಡಿದೆ. ಇದೀಗ ಒಂದಿಷ್ಟು ಅಂದ್ರೆ DK ಶಿವಕುಮಾರ್ ಕ್ಯಾಬಿನೆಟ್ಗೆ ಇವರು ಆಯ್ಕೆ ಆಗೋದು ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ನೋಡೋದಾದ್ರೆ, ಅಂದ್ರೆ ಹೊಸಬರಿಗೆ ಅವಕಾಶ. ಹೊಸಬರು ಅಂತ ಅಂದ್ರೆ ಎಂಥವ್ರು? ಈಗಾಗಲೇ 2-3 ಬಾರಿ ಶಾಸಕರಾದಂಥವ್ರು, ಅವರಿಗೆ ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ ಸಚಿವರಾಗಿ ಅನ್ನುವಂಥವ್ರು, ಅವರಿಗೆ ಅವಕಾಶ ಮಾಡಿಕೊಡೋಣ ಅಂತ. ಏನು ರಾಹುಲ್ ಗಾಂಧಿ ಕೂಡ ಈ ಹಳೆಯ ಟೀಮ್ನಲ್ಲಿ ಕೆಲಸ ಮಾಡೋದು ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಕೂಡ ಒಂದು ಕಡೆ ಇದೆ.